ನೀವು ಓದ್ಕೊಂಡಿರೋರು ಬಾವ, ಎಲ್ಲಿ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಿರೋರು. ಹೊಸಿ ನೋಡ್ಕೊಂಡು ಮಾತಾಡಿ. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಕಂಟಿ? ಅತ್ತೆ ನನಗೆ ಬುದ್ಧಿ ಮಾತು ಹೇಳ್ತಿದ್ರಲ್ಲ, ಅದೇ ಮಾತನ್ನ ನಿನಗೂ ಹೇಳ್ತಾರಾ? ಈ ಬಂಗಾರಮ್ಮ ನೀತಿ ಒಬ್ಬೊಬ್ರಿಗೆ ಒಂದೊಂಥರ ಇರಾಕಿಲ್ಲ. ಅದು ಅಳಿಯ ಆದರೂ ಆಟಯ್ಯ, ಮಗ ಆದರೂ ಆಟಯ್ಯ. ನಿಮ್ಮ ತವ ನನ್ನ ಕ್ವಾಪನೋ ದ್ವೇಷನೋ ಸಾಧಿಸೋಂಗಿದ್ದಿದ್ರೆ ಈಟ್ವತ್ತು ನಾನು ನಿಮ್ಮ ತವ ಮಾತಾಡ್ತಾನೆ ಇರಲಿಲ್ಲ. ನಮ್ಮಮ್ಮನೂ ಏನೋ ದ್ವೇಷ ಸಾಧಿಸ್ತಿಲ್ಲ ಅತ್ತೆ. ನಾನು ಒಟ್ಟಿಗೆ ನಮ್ಮ ಅಮ್ಮನ ಜೊತೆ ಇರಬೇಕು ಅಂತ ಕೇಳ್ಕೊತಿದ್ದಾಳೆ ಅಷ್ಟೇ. ನೀವು ನಮ್ಮ ಮನೆಗೆ ಬರ್ನಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಾನು ನನ್ನ ಮಗಳನ್ನ ಮಾತ್ರ ಆ ಮನೆಗೆ ಕಳ್ಸಕ್ಕಿಲ್ಲ. ಪುಟ್ಟಕ್ಕ ಈಗ ಸಹನ ನಿಶ್ಚಯದಾಗೆ ಏನು ಮಾಡೋಳು, ನಂದುವೆ ಅದೇ ಅಭಿಪ್ರಾಯನೇ. ಅಂದರೆ ಸಹನ ಅತ್ತೆ ಊಟಕ್ಕೆ ವಿಷ ಹಾಕ್ತಂಗೆ ನಮ್ಮಮ್ಮನ ಊಟಕ್ಕೆ ವಿಷ ಹಾಕ್ತಾರೆ ಅಂತ ಹೇಳ್ತಿದ್ದೀರಾ? ಅದಕ್ಕೂ ಅವಳು ಏಸವಳಲ್ಲ. ಕಂಟಿ, ಈಗ ಹೇಳು, ಯಾರು ಮಾತನ್ನ ಹೇಗೆಲ್ಲ ಆಡ್ತಿದ್ದಾರೆ ಅಂತ. ಚಂದ್ರು, ಏನಪ್ಪ ಇದು ಮಾತಿಗೆ ಮಾತು ಜೋಡಿಸ್ಕೊಂಡು ಹೋಲಿ ಬಿಟ್ಬಿಡು. ಇಲ್ಲ ಇಲ್ಲ, ನೀನು ಸುಮ್ಕಿರು ಪುಟ್ಟಕ್ಕ, ಮಾತಾಡ್ಲಿ. ಇವ್ರವ್ವ ಏನು ಸಹ ನನ್ನ ಅತ್ತೆ ಹಂಗಂತ ಕೇಳ್ತವ್ರಲ್ಲ, ಪಾಪ ಚಂದ್ರು ಅಳೆದ್ನೆಲ್ಲ ಮರ್ತು ಬಿಟ್ಟವ್ರೆ ಅಂತ ಕಾಣ್ತದೆ. ನನ್ನ ವಸು ಮೊದಲನೇಕ್ಕಿಂತ ಬೊಸ್ರಿ ಆದಾಗ ಮಗಿನ ತೆಗ್ಸೋ ಮಾತಾಡ್ದವ್ರು ಯಾರು? ಮಗಿನ ತೆಗಿಸ್ಬಿಡಕ್ಕೆ ಹೇಳಿ. ನಮ್ಮ ಯಜಮಾನ್ರು 3 ವರ್ಷ ಮೇಲೆ ಕೇಳ್ದಂಗೆ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಕಾರಣ ಯಾರು? ಉಡು ಬಂಗಾರ, ಹಳೆದೆಲ್ಲ ಯಾಕೆ ಮಾತಾಡಿಯ? ಅರ್ಥ ಆಯ್ತಾ ಬಾವ? ಹಿಂದೆ ನಿಮ್ಮ ಅವತ್ತೆಪ್ಪಾಗಿ ನಡ್ಕೊಂಡಿರೋದಕ್ಕೆ ಅವತ್ತು ಸವಾಸ ಬೇಡ ಅಂತಿರೋದು. ಹಾಗಾದ್ರೆ ನಿಮ್ಮಿಬ್ಬರ ಪ್ರಕಾರ ಜನ ಬದಲಾಗೋದೇ ಇಲ್ವಾ? ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಲೇಬಾರ್ದಾ? ಕಟ್ಟಿ, ನೀನು ಸ್ನೇಹ ಕೊರಳಿಗೆ ಬಲವಂತ ತಾಳಿ ಕಟ್ಟಿದಾಗ ಸ್ನೇಹ ನಿನ್ನನ್ನು ಯಾಕೆ ಕ್ಷಮಿಸೋದಿಲ್ಲ ಹೇಳು? ನೀನು ಬದಲಾಗಿದೆಯಾ ನಂಬಿಕೆ ಮೇಲೆ ತಾನೇ? ಅಣ್ಣಯ್ಯ, ಓಹೋ, ನಿಮ್ಮ ವಿಷಯ ಮಾತಾಡಿದ ತಕ್ಷಣ ನನ್ನನ್ನೇ ತಡೆಯಕ್ಕೆ ಬರ್ತೀರಲ್ಲ? ಬಾವ, ಯಾಕೆ ಹಿಂಗೆ ಜಗಳಿಗೆ ಬಿದ್ದು ಮಾತಾಡ್ತಿದ್ದೀರಾ? ಚಂದ್ರು, ಹೋಲಿ ಬಿಟ್ಬಿಡಪ್ಪ. ಅಪ್ಪ, ನಾನು ಜಗಳ ಬಿದ್ದು ಮಾತಾಡ್ತಿಲ್ಲವ. ನಮ್ಮಮ್ಮ ತಪ್ಪು ಮಾಡಿದಾಗ ನಾನು ಖಂಡಿಸಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಆದ್ರೆ ಈಗ ಅವ್ಳು ಬದಲಾಗಿದ್ದಾಳೆ ಅಂತ ಹೇಳ್ತಿದ್ರೆ ಯಾರು ನಂಬ್ತಾನೆ ಇಲ್ವಲ್ಲ? ಚಂದ್ರು, ಈಗ ಸುಮ್ಕೆ ಆ ಮಾತಾಡ ಯಾಕಪ್ಪ? ಈಗಾಗಲೇ ನಾವೆಲ್ಲ ಸಹನ ವಿಷಯದಲ್ಲಿ ಸಹನೆಯಿಂದ ಹೊಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಮ್ಮಮ್ಮ ಉಸುನ ಸೊಸೆ ಅಂತ ಒಪ್ಕೊಂಡಿದ್ದಾಳೆ. ಅಷ್ಟೇ ಸ್ನೇಹನ ಸೊಸೆ ಅಂತ ಒಪ್ಕೊಂಡಿದ್ದಾರಾ? ಇದರಲ್ಲೇ ಡಿಸೈಡ್ ಮಾಡಿ ಯಾರು ಹೇಗೆ ಅಂತ. ಅಮ್ಮರೇ, ನೀವು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಪುಟ್ಟಕ್ಕ, ನಾನು ಈ ಮನೆ ಹೊಸ್ಲು ತೊಳಿಯೋದು ನಿನ್ನ ಮಕ್ಕನ್ ಮಾಡ್ಕೊಂಡು ಮಾತ್ರ. ಬ್ಯಾರೆ ಯಾರ ಮಾತು ನನ್ನ ಮನ್ಸಿಗೆ ತಾಕಕ್ಕಿಲ್ಲ. ಸನಾ, ನೀನು ನಿನ್ನ ಗಂಡನ ಮನೆ ಬಿಟ್ಬಿಟ್ಟು ಅವ್ವನ ಮನೆಗೆ ಬಂದಿರೋದ್ರಲ್ಲಿ ಅವಮಾನ ಏನೂ ಇಲ್ಲ ಕಣವ. ಗಂಡನ ಮನೆ ಗುಡಿ ಹಂಗೆ, ಗಂಡನೇ ಶ್ರೀರಾಮಚಂದ್ರನಂಗೆ ಅಂತ ಇನ್ನವರೆಲ್ಲ ಹೇಳ್ತಿದ್ರು. ಅದೆಲ್ಲ ಉದ್ದಿಟ್ಟನೆಯ. ಆದರೆ ಎಲ್ಲಿವರೆಗೂ ಗಂಡ ಶ್ರೀರಾಮಚಂದ್ರ ಆಗಿರ್ತಾನೋ ಅಲ್ಲಿ ಗಂಟ ಮಾತ್ರ. ಗಂಡ ಶ್ರೀರಾಮಚಂದ್ರ ಆಗಿರ್ದೆ ರಾವಣ ಆಗಿ ನಮ್ಮ ವಿರುದ್ಧ ನಿಂತವನೆ ಅಂತ ಗೊತ್ತಾದ್ಮ್ಯಾಕು ಅಲ್ಲೇ ಉಳ್ಕೊಂಡ್ರೆ ಅದು ಹೆಣ್ಕುಲಕ್ಕೆ ಮಾಡೋ ಅವಮಾನ ಕಣವ. ಮಾಡು, ನಿಂಗೆ ಅತ್ಯೋನೇ ಸಾಯಬೇಕು ಅಂದ್ರೂ ನನ್ನ ಕೇಳು. ನಿನ್ನ ಜೊತೆಯಾಗಿ ನಾನು ಸರಿನೇ?
ಪುಟ್ಟಕ್ಕ ನಾವಿಂಗೆ ಬರ್ತೀವಿ ರೀ. ಯಾಕೆ ಮಾವಯ್ಯ? ಓ, ಅವನ ಹುಡ್ಕೊಂಬಂದ? ಅದು ಅವ್ವ ಮೆಸ್ಸಿಗೆ ಆರ್ಡ್ರ್ ಬಂತು ಅಂತ ಮುತ್ತುನ್ ಕರ್ಕೊಂಡು ದಿನಸಿ ತಗೊಬರಕ್ಕೆ ಮಾರ್ಕೆಟ್ಗೆ ಹೋಗೋರ. ಮುತ್ತು ನಂಗೆ ಫೋನ್ ಮಾಡಿ ಹೇಳ್ದ ಅದು. ನಾ ಬಂದಿದ್ದು ಚಂದ್ರು ಜೊತೆ ಮಾತಾಡಬೇಕು ಅಂದರೆ ಅಳಿಯಂದ್ರು ಬರ್ತಾರೋ ಇಲ್ವೋ? ಯಾಕೆ ಮಾವಯ್ಯ, ಏನೋ ಸಮಸ್ಯೆನಾ? ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕಾಯ್ತು. ಏನು ಹೇಳಿ? ಇಲ್ಲಿ ಬೇಡ, ಬನ್ನಿ ಬೇರೆ ಕಡೆ ಹೋಗಮ್ಮ. ಸರಿ ಬನ್ನಿ, ಎತ್ತಿ. ಅತ್ತೆ ಮುರಳಿ ಬಂದ, ಗೇಟ್ ಹತ್ರ ಇದ್ದಾನೆ. ಅಳಿ ಅಳಿ ಬರ್ಲಿ ಇರಿ. ಬಂದ 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 ಬಂದ. ತಾಯಿಯಾಗಿ ಇನ್ನೂ ಎಷ್ಟು ಅಂತ ಅವಮಾನ ಸಹಿಸ್ಕೊಳ್ಳೋದು ಅಳಿ ಹತ್ರ. ನೀವೇ ಹೇಳಿ, ಇದ್ರಲ್ಲಿ ನಂದು ಏನು ತಪ್ಪಿತ್ತು? ನಮ್ಮನೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಯ್ತು. ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದೀಯಾ? ಏನಂತ ಹೇಳಿ ಮುರಳಿ, ಇವತ್ತು ನಮ್ಮ ಅತ್ತೆಗಾಗಿರೋ ಅವಮಾನ ನೋಡಿದ್ರೆ ಅವ್ರು ಬದುಕಿರೋದೇ ಹೆಚ್ಚು. ಅಮ್ಮ, ಹೌದಪ್ಪ, ಏನು ತಪ್ಪೇ ಮಾಡ್ದಲೇ ಇರೋ ನನ್ನ ಮೇಲೆ ನಿಮ್ಮ ಅತ್ತೆ, ಮಾವ, ಸ್ನೇಹ, ಕಂಟಿ ಅಷ್ಟೇ ಯಾಕೆ ನಿನ್ನ ಹೆಂಡತಿ ಕೂಡ ಏನೇನೆಲ್ಲ ಅಪವಾದ ಹೊರಿಸಿದ್ರು ಗೊತ್ತಾ? ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಸತ್ತೇ ಹೋಗ್ತಿದ್ರು. ಅಮ್ಮ, ಆದ್ರೆ ನಾನು ಸಾಯಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನೀನು ಸಹ ನನ್ನ ಯಾವತ್ತೂ ಕ್ಷಮಿಸಲ್ಲ ಅನ್ನೋದು ನನಗೆ ಗೊತ್ತು. ನಿಮ್ಮಿಬ್ರನ್ನ ದೂರ ಮಾಡಕ್ ನಂಗೆ ಇಷ್ಟ ಇಲ್ಲ ಕಣೋ. ಅದಕ್ಕೆ ನಾನು ಸುಮ್ಮನಾದೆ. ಸಹನ ಅವರಲ್ಲಿ ಮುರಳಿ, ಅವರಪ್ಪ ಈ ಮನೆ ಕಾಟ ತಪ್ತು ಅಂತ ನಿಮ್ಮ ಸಹನವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋದ್ರು. ಏನು? ಹ್ಞೂ ಮುರಳಿ, ನೀನು ಸಹನವ್ರ ಮೇಲಿಟ್ಟಿರೋ ಪ್ರೀತಿ ಆಗಲಿ ಕಾಳಜಿ ಆಗಲಿ ಅವ್ರಿಗೆ ಅರ್ಥ ಆಗ್ತಿಲ್ಲ. ನೀನು ಸಹನವ್ರಿಗೆ ಹುಷಾರಿಲ್ಲ, ಅವ್ರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ಅವ್ರನ್ನ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು ಕೂಡ ಅವ್ರಿಗೆ ಯಾರಿಗೂ ಕಿವಿಗೆ ಬೀಳ್ತಿಲ್ಲ. ನೀನೇ ಲೆಕ್ಕ ಹಾಕು. ಹೌದು ಕಣೋ ಮುರಳಿ, ನಿಜ ಹೇಳಬೇಕು ಅಂದರೆ ಸಹ ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಕಣೋ. ಅತ್ತೆ ಏನು ಹೇಳಿಲ್ವಾ? ಮಕ್ಕಳು ಅಂತ ಬಂದಾಗ ಎಲ್ಲ ತಾಯಂದ್ರು ಮಕ್ಕಳ ಪರನೇ ತಾನೆ. ಆದರೆ ಅತ್ತೆ ಮಾತ್ರ ಸಹನವ್ರು ಹೋಗೋವರೆಗೂ ಸೊಸೆ ಪರವಾಗೇ ಇದ್ದರು. ಹೌದು ಕಣೋ ಮುರಳಿ, ನಿನ್ನ ತಾಯಿಯಾಗಿ ನಿನ್ನ ಸಂಸಾರನ ಒಂದು ಮಾಡೋದಕ್ಕೆ ನನ್ನ ಕೈಲಾಗಿದ್ದ ಎಲ್ಲ ಪ್ರಯತ್ನನೂ ಮಾಡಿದೆ ಕಣೋ. ಅವ್ರ ಕಾಲ್ಗೂ ಬಿದ್ದೆ, ನನ್ನ ಮಗ ಬರೋವರೆಗೂ ಇರಿ ಅಂತ. ಹೌದು ಕಣೋ, ಅತ್ತೆ ಅವ್ರು ಕಾಲು ಹಿಡ್ಕೊಂಡ್ರು, ಆದರೆ ಪುಟ್ಟಕ್ಕನ ಕೈ ಮಾತ್ರ ಅತ್ತೆ ಕೆನ್ನೆ ಮೇಲಿತ್ತು. ಅಂದರೆ ನಿಮ್ಮತ್ತೆ ನಮ್ಮ ಅತ್ತೆಗೆ ಓಡಿದ್ರು. ಅಮ್ಮ, ಇಷ್ಟೆಲ್ಲ ಆದರೂ ಸಹನವ್ರು ಸುಮ್ಮನೆ ಇದ್ರಾ? ಮನೆ ಬಿಟ್ಟು ಹೋಗಲೇಬೇಕು ಅಂತ ನಿರ್ಧಾರ ಮಾಡೋರ್ಗೆ ಸಣ್ಣ ನೆಪ ಸಾಕು ಕಣೋ ದೊಡ್ಡದು ಮಾಡೋದಕ್ಕೆ. ಹೋಗ್ಲಿ ಬಿಡು, ಅವ್ರು ಹೊಡೆದ್ರು ಅಂತ ನನಗೇನು ಬೇಜಾರಿಲ್ಲ. ನೀನು ನೊಂದ್ಕೋಬೇಡ. ನಡಿ, ಕೈ ಕಾಲು ಮುಖ ತೊಳ್ಕೊಂಡು ಬಾ, ಊಟ ಬಡಿಸ್ತೀನಿ. ಮುಳ್ಳಿ ಮುಳ್ಳಿ ಏನತ್ತೆ ನಿಮ್ಮ ಪರ್ಫಾರ್ಮೆನ್ಸು?
ನೋಡ್ರಪ್ಪ, ಇಬ್ರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಮುಖ ಹಿಡ್ಕೊಂಡು ಕೂತ್ಕೊಂಡ್ರೆ ಸಂದಾಗಿರಕ್ಕಿಲ್ಲ. ಬಾವಾ ಬಾ ಮೈದ ಇಬ್ರು ಹಿಂಗೆ ಮಕ ಗಂಟ ಕಂಡಿದ್ರೆ ಏನು ಚೆಂದಾಗಿರ್ತೈತೆ. ಇದನ್ನು ಹೇಳಕ್ಕೆ ಇಲ್ಲಿವರೆಗೂ ಕರೆದ್ರ? ಮಾವಯ್ಯ ಅವ್ರ ಮೊದಲೇ ಲಾಯರ್, ಓದ್ಕೊಂಡಿರೋರು, ಸರಿ ತಪ್ಪನೆಲ್ಲ ಪಾಲನೆ ಮಾಡೋರು. ಅವ್ರಿಗೆ ಇಚ್ಛೆ ಅರ್ಥ ಆಗ್ತಿಲ್ಲ ಅಂದರೆ ಮಾತಾಡಿದ ಪ್ರಯೋಜನ ಇಲ್ಲ ಬಿಡಿ. ನಾನು ನನ್ನ ತಾಯಿ ವಿರುದ್ಧ ಮಾತಾಡಿದ್ರೆ ಓದ್ದೋನು ತಿಳ್ಕೊಂಡೋನು ಅಂತ ಅರ್ಥನಾ? ನಾನು ಹಂಗೆ ಹೇಳ್ತಾ ಇಲ್ಲ. ಈ ದಿನ ನಿಮ್ಮ ಅವ್ವ ಮಾಡೋದಲ್ಲ ನಿಮ್ಮ ಕಣ್ಣು ಮುಂದೆ ಇದ್ರೂ ಯಾವ ಧೈರ್ಯದ ಮೇಲೆ ಅವ್ರನ್ನ ವಹಿಸ್ಕೊತಿದ್ದೀರೋ. ಇಂಥ ಮಾತುಗಳಿಗೆ ನಂಗೆ ಆಗಲ್ಲ ಅಂತ ಹೇಳಿದ್ದು. ಏಕೆ? ಯಾವ ವ್ಯಕ್ತಿಗಳು ಬದಲಾಗೋದೇ ಇಲ್ವಾ? ಕಂಟಿ, ನೀನು ಸ್ನೇಹಗೋಸ್ಕರ ಬದಲಾದೆ, ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ಇನ್ನೊಂದು ನ್ಯಾಯನಾ? ಇದೇ ನನಗೆ ಆಗಲ್ಲ ಅಂತ ಹೇಳಿದ್ದು. ನಾನಿನ್ನು ಬರ್ತೀನಿ. ಚಂದ್ರು ವಯಸ್ಸಿನಾಗೆ ನಿನಗಿಂತ ದೊಡ್ಡವನು, ತಲೆ ಕೂದಲು ಬೆಳ್ಳಗಾಗೈತೆ, ಅದಕ್ಕಾದ್ರೂ ಹೊಸಿ ಗೌರವ ಕೊಡಪ್ಪ. ನೋಡ್ರ, ಒಂದು ಮನೆಯಾಗೆ ಅತ್ತೆ ಸೊಸೆ ಕಿತ್ತಾಡಿದ್ರೆ ಸಂಸಾರನ ಹೆಂಗೋ ತೂಗಿಸ್ಕೊಂಡು ಹೋಗ್ಬಿಡ್ಬೋದು. ಆದರೆ ಬಾ ಮೈದ ಕಿತ್ತಾಡ್ಕೊಂಬಿಟ್ರೆ ಅದಕ್ಕಿಂತ ಡೇಂಜರಸ್ ಕಾಂಬಿನೇಷನ್ ಯಾವುದೂ ಇಲ್ಲ. ಏನ ನೀವಿಬ್ರು ಮುಂಚಿನಂಗೆ ನಗ್ನಗ್ತಾ ಓಡಾಡ್ಕೊಂಡಿರ್ಲಿ ಅಂತ ಹೊಸಿ ಬಣ್ಣ ಕಟ್ಟಿ ಹೇಳಿದ್ದೀನಿ ಅಷ್ಟೇ. ನಡೆಯೋ ಕಾಲು ಎಡುವುದಂಗೆ ಆಡೋ ನಾಲ್ಗೆ ಒಂದೊಂದ್ಸಲ ತಪ್ಪಾಗಿ ನುಡಿತೈತೆ. ಆಡಿದೊಂದು ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟು ಮನಸ್ತಾಪ ದ್ವೇಷ ಇಟ್ಕೊಂಡು ಹೋದ್ರೆ ಜೀವನ ಏನು ಚೆನ್ನಾಗಿರ್ತೈತಪ್ಪ. ಬಿಡ್ರಿ ಅವೆಲ್ಲ, ನಗ್ನಗ್ತಾ ಇರಿ. ನೋಡಿ ಮಾವಯ್ಯ, ನಾನು ಇರೋದನ್ನೇ ಹೇಳಿದ್ದು, ಭಾವನೆ ತಿರುಗೇಟ್ ಕೊಟ್ಟಿದ್ದು. ನನಗೆ ತಿರುಗೇಟ್ ಕೊಡಬೇಕು, ಇವನು ಹೇಳಿದ್ದಕ್ಕೆಲ್ಲ ಇನ್ನೊಂದು ಹೇಳಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಅಲ್ಲಿ ಏನು ಹೇಳಿದ್ದೀನೋ ಅದೆಲ್ಲ ನಿಜಾನೇ. ಅಂದರೆ ಈ ದಿನ ನಿಮ್ಮ ಅವ್ವ ಮಾಡಿದ್ದು ಸರಿ ಅಂತಲೇ? ಕಂಟಿ, ಈ ರೀತಿ ಮಾತಾಡೋದೆಲ್ಲ ಸರಿ ಇರಲ್ಲ. ನಾನೇನು ತೆಪ್ಪ ಮಾತಾಡ್ತಾ ಇಲ್ಲ. ನಾನು ಅಷ್ಟೇ. ನೋಡಿ ನಿಮ್ಮಿಬ್ಬರನ್ನ ಸಮಾಧಾನ ಮಾಡೋಣ ಅಂತ ನಾನು ಇಲ್ಲಿವರೆಗೂ ಕರ್ಕೊಂಬಂದೆ. ಆದರೆ ನೀವು ಹಳೆ ವೀಸಾನ ಇಟ್ಕೊಂಡು ಅಲ್ಲೇ ಗಿರ್ಕಿ ಹೊಡಿತಾ ಇರ್ತೀರಲ್ಲ. ಜೀವನದಲ್ಲಿ ಒಂದು ಮಾತು ಬರ್ತೈತೆ ಹೋಗ್ತೈತೆ. ಈ ಅಂಗೈಯಲ್ಲಿ ನೀರು ಇಟ್ಕೊಂಡ್ರೆ ಸೋರೋಗಲ್ವಾ? ಹಂಗೆಲ್ಲ ಮರ್ತು ಬಿಡ್ಬೇಕು. ನಗ್ನಗ್ತಾ ಜೀವನ ಮಾಡ್ತಾರಲ್ಲ ಅಂಥವ್ರನ್ನ ಬುದ್ಧಿವಂತರು ಅಂತಾರೆ. ಹೊರೈತಾ? ಏನೋ ನಗ್ನಗ್ತಾ ಇಬ್ಬರು ರಾಜಿ ಆಗ್ಬಿಡಿ. ಅವಳೇ ಸರಿ ಹಾಕ್ಬಂತು ಈಗ. ಈ ವಿಷಯದಲ್ಲಿ ಅದು ಕರೆಕ್ಟಾದ ಪದ. ನೀವಿಬ್ರು ಕೈ ಮಿಲಾಯಿಸಿ ನಗ್ನಗ್ತಾ ಮುಂಚಿನ ಥರ ಒಂದಾಗ್ಬಿಡಿ. ಕೊಡು ಚಂದ್ರ. ಕಡುಕಂಟಿ ಕೊಡಪ್ಪ. ನೋಡಿ, ನನಗೆ ಯಾರನ್ನೂ ಹರ್ಟ್ ಮಾಡೋ ಇಂಟೆನ್ಷನ್ ಇಲ್ಲ. ಗೊತ್ತೈತೆ. ನಮ್ಮಮ್ಮ ಬದಲಾಗಿದ್ದಾಳೆ. ಸುಮ್ಮನೆ ಅವಳ ಮೇಲೆ ಅನುಮಾನ ಪಡೋದು ನನಗೆ ಇಷ್ಟ ಆಗಲ್ಲ. ಅವಳಿಗೊಂದು ಅವಕಾಶ ಕೊಡಿ, ಆಮೇಲೆ ನೀವೇನು ಹೇಳ್ತಿರೋ ಕೇಳ್ತೀನಿ. ಮರಿ ಮುದ್ದಾಗೈತೆ ಅಂತ ನರಿನಾರು ಮನೆಗೆ ಸಾಕಾಕಿಲ್ಲ ಮಾವಯ್ಯ. ಇದ್ಯಾಕೋ ಸರಿ ಹೋಗಕ್ಕಿಲ್ಲ. ನನ್ನ ಮಾತು ಕೇಳಪ್ಪ. ಅದೇನೋ ಹೇಳ್ತಾರ, ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತು. ಇವರಿಬ್ಬರನ್ನ ಒಂದು ಮಾಡೋಕ್ಕೆ ನನ್ನ ಕೈನಲ್ಲಿ ಆಗಕ್ಕಿಲ್ಲ. ಒಂದು ಆಗ್ಬಿಟ್ಟಿದ್ರೆ ಸಣ್ಣಕ್ಕೆ. ಸಾಕೋ ಯಾಕ್ಲಾ ತಿನ್ನು. ಅಕ್ಕೋ ಸಾಕು. ಯಾಕ್ಲಾ? ಹೊಟ್ಟೆ ತುಂಬ ಊಟ ಮಾಡು. ನನಗೆ ಈ ಊಟ ನೋಡ್ತಿದ್ರೆ ಆ ಮೇಸ್ಟ್ರವ್ರ ಅವ್ವನ ನೆನಪು ಬರ್ತಾವಳೆ. ಯಾಕ್ಲಾ? ನಾನು ತಿನ್ನೋ ಅನ್ನಕ್ಕೆ ವಿಸ ಹಾಕಿದ್ದೀನಿ ಅಂತ ಹೇಳ್ತಿದ್ಯಾ? ಹಂಗಲ್ಲ ಅಕ್ಕೋ, ಇಂಥ ಹೆಂಗಸು ಇರ್ತಾರ. ಪಾಪ ನನ್ನ ಸಹನ ಅವಳು ತಿನ್ನೋ ಅನ್ನಕ್ಕೆ ವಿಸ ಬೆರೆಸವ್ರೆ. ಅವಳೇನಾದರೂ ನನ್ನ ಕೈ ಸಿಗಾಕೋಬೇಕು, ಹಂಗೆ ಸಾಯಿಸ್ಬಿಡ್ತೀನಿ. ಏನ್ ಮಾವ, ಏನಂದೆ? ಸಹನ ಅಕ್ಕಂಗೆ ವಿಷ ಹಾಕೋರ?
ಹ್ಞೂ ಅವ್ರತ್ತೆ ಅವಳು ತಿನ್ನೋ ಅನ್ನಕ್ಕೆ ವಿಷ ಬೆರೆಸವಳೆ. ಹಂಗಾರೆ ನಾನು ಈಗಲೇ ಸಾನಕ್ಕ ನೋಡ್ಕೊಬತ್ತೀನಿ. ಏಯ್ ನಿಂತ್ಕೊಳ್ಳ. ನನ್ನ ಸವತಿ ಮಗಳೇನು ಸತ್ತೋಗಿಲ್ಲ. ನೀನೇನು ಈಟೋನ್ ಗಾಬರಿ ಪಡ್ಬೇಕಾಗಿಲ್ಲ. ಸುಮ್ಕೆ ನಿಂತ್ಕೊ. ಏನು ಮಾತಾಡ್ತಿದ್ಯಾ ಮಮ್ಮಿ? ಈಗ ಮಾತಾಡ್ದೆ ಊಟಕ್ಕೆ ಬಂದು ಕುಂತ್ಕೊಂಡ್ರೆ ಸರಿ. ನಂಗೆ ಊಟ ಬೇಡ ಮಾವ. ಸಾನಕ್ಕ ಹುಷಾರಾಗೊಳ್ತಾನೆ, ಅವನ ಮನೆಗವಳ. ಹ್ಞೂ ಹೆಣ್ಮಕ್ಳನ್ನ ಕೊಬ್ಬಾಗಿ ಬೆಳೆಸಿದ್ರೆ ಹಿಂಗೆ ಆಗೋದು. ಅಲ್ಲ ಈ ವಯನ್ಗೆ ಯಾಕೆ ಬೇಕಾಗಿತ್ತು ಈ ಹುಷಾರು ಬರೀಲ್ಲ? ಮಮ್ಮಿ ಡ್ಯಾಡಿ ಏನು ಮಾಡ್ತು? ನಿಮ್ಮ ಅಕ್ಕನ್ನ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬಂದವನೆ. ಸರಿಯಾಗೇ ಮಾಡೈತೆ ಡ್ಯಾಡಿ. ನಾನಾಗಿದ್ದಿದ್ರೆ ಮದುವೆ ಡೇಟ್ ಫಿಕ್ಸ್ ಮಾಡಿಸಿ ಅವನ ಮನೆ ಮುಂದೆ ಅಕ್ಕನ ಬೇರೆ ಹುಡ್ಗನ ಜೊತೆ ಮದುವೆ ಮಾಡ್ತಾ ಇದ್ದೆ. ಏನು ಅನ್ಕೊಂಡವ್ರೆ ಸಾನಕ್ಕನ್ ಅವರು? ಹೇಳ ಶ್ರೀನಿ. ಓ ಅದಾ, ನಾವು ಒಂದು ನಿಮಿಷ ಟೈಮ್ ಕೊಡ್ಲಾ? ನೋಡ್ಬಿಟ್ಟು ಹೇಳ್ತೀನಿ. ನಿಮ್ಮ ಭಾವ ಹೊಸ ಹೇಳ್ದಂಗೆ ಮಾಡಬೇಕಿತ್ತು. ಕಾಳಿ, ಈಗ ನಿಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕೈತೆ. ಯಾವ ಇಸ್ಯದ ಬಗ್ಗೆ ಹೇಳ್ತಿದ್ಯಾ? ಯಾರ ವಿಷಯ ಕಣ್ಲ? ಅದೇ ಸಹನನ ವಿಷಯ ಮಾತಾಡ್ತಿದ್ದೀನಿ. ಇದ್ಯಾಕ್ಲ ಹಿಂಗೆ ನೋಡಿಯೇ? ನಿನಗೆ ಸಹನನ ಮೇಕೆ ಸಾನೇ ಆಸೆ ಐತೆ ಅಂತ ಗೊತ್ತೈತೆ. ಈಗ ಅದನ್ನ ನೆರವೇರಿಸ್ಕೊಳ್ಳೋ ಕಾಲ ಬಂದೈತೆ ಅಂತ ಯಾಕೆ ಅನ್ಕೋಬಾರ್ದು? ಅಂದ್ರೆ ಸಹನ ಗಂಡನ ಮನೆ ಬಿಟ್ಟು ಬಂದವಳೆ. ಅವಳನ್ನ ನಿನ್ನ ಕಡೆ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ಕೊ. ಪಿರುತಿ ಮಾಡೋ ಹುಡುಗಿಗೆ ಒಳ್ಳೆ ಜೀವನ ಕೊಡೋದಕ್ಕೆ ಇದು ಒಳ್ಳೆ ಸಮಯ ಅಲ್ವೇ? ಲೆಕ್ಕಾಳಿ, ಅವಳನ್ನ ನೀನು ರಾಣಿಯಂಗೆ ನೋಡ್ಕೊಂತೀಯ ಅನ್ನೋ ನಂಬಿಕೆ ನನಗೈತೆ ಕಣ್ಲ. ಈ ತಾಯಂದ್ರಿಗೆ ಮಕ್ಕಳಿರೋವರೆಗೂ ಯೋಚನೆ ಚಿಂತೆ ಹೋಗೋದೇ ಇಲ್ಲ ಅನ್ಸುತ್ತೆ. ಎಲ್ಲ ತಡ್ಕೊಳ್ಳೋ ಶಕ್ತಿ ಇರೋ ಹೊತ್ತಿಗೆ ಅಲ್ವೇ ತಾಯಂದ್ರಿಗೆ ಎತ್ತರವಾದ ಸ್ಥಾನ ಕೊಟ್ಟಿರೋದು. ಆದರೆ ಶ್ರೀ, ಯಾವಾಗಲೂ ಬರೀ ನೋವೇ ಇದ್ದರೆ ಹೇಗೆ ಹೇಳಿ? ಮಕ್ಕಳಾಗಿ ನಮಗೂ ಒಬ್ಬನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಆಮೇಲೆ ಎಲ್ಲ ಉಲ್ಟಾ ಹೊಡೆಯುತ್ತೆ. ಸಹನಾ ವಯಸ್ಸಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ. ಪಾಪ ಸಹನಾಕ ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟಪಟ್ಟಿದ್ದಾಳೆ. ಅವಳನ್ನ ಮದುವೆ ಆದಮೇಲಾದರೂ ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು ಅನ್ನೋ ಆಸೆ ಅವಂಗೆ ಯಾವಾಗಲೂ ಇತ್ತು. ಅದ್ರ ಜೊತೆ ಹಾಗಾಗಲಿಲ್ಲ ಅಂದರೆ ಏನಾಗತ್ತಪ್ಪ ಅನ್ನೋ ಭಯನೂ ಇತ್ತು. ಈಗ ಅದೇ ಭಯ ನಿಜ ಆಗಿದೆ ಅನ್ನೋ ಮಾತೇ ನನ್ನ ಕಾಡ್ತಿರೋದು ಶ್ರೀ. ಏನೋ ಕೆಟ್ಟಗಳಿಗೆ ಆಗ್ತೈತೆ, ಆದರೂ ಇಸಾಕೋ ಬುದ್ಧಿ ಯಾಕೆ ಬೇಕಾಗಿತ್ತು ಅವ ಅಮ್ಮಂಗೆ ಅಲ್ವಾ? ನಾನು ಅವ್ರು ಆ ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೇಸ್ಟ್ರಿಗೆ ಫೋನ್ ಮಾಡಿದ್ರಾ? ಮಾಡಿದೆ ಶ್ರೀ, ಅವ್ರು ಕಾಲ್ ಪಿಕ್ ಮಾಡಲಿಲ್ಲ. ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಯಾಕೋ ಅನುಮಾನವೇ. ಇದಾಗ ಮಿಸ್ ಹಿಂಗೆ ನೋಡ್ತಿದ್ದೀರಾ? ಅಲ್ಲ, ನಾನು ಏನಂದೆ ಅಂತ? ನಿಮ್ಮ ಅಣ್ಣಯ್ಯ ಅವ್ರ ಅವನ ಬಗ್ಗೆ ಮಾತಾಡಿದಾಗ ಬಿಟ್ಟು ಕೊಡೋಕ್ಕಿಲ್ಲ, ಮೇಷ್ಟ್ರುವೆ ಹಂಗೆ ಅಂತ. ನಂಜಮ್ಮನೆ ಬೇರೆ, ಭಾವನವ್ರ ಅಮ್ಮನೇ ಬೇರೆ. ಬೇರೆ ಅಂದರೆ ಗೊತ್ತಾಗಲಿಲ್ಲ. ಅಣ್ಣಯ್ಯ ಹೇಳಿದ್ದು ಒಂದು ರೀತಿಲಿ ಸರಿನೇ ಅಲ್ವಾ ಶ್ರೀ? ಅತ್ತೆ ಬಗ್ಗೆ ಏನೋ ಮಾತಾಡ್ತಿದ್ದಾರೆ. ಯಾವುದಕ್ಕೂ ರೆಕಾರ್ಡ್ ಮಾಡ್ಕೊಳ್ಳೋದು ಒಳ್ಳೇದು. ನಿಮ್ಮ ಅಣ್ಣಯ್ಯ ಸರಿ ಅಂದ್ಮೇಕೆ ನನ್ನ ಬಂಗಾರ ತೆಪ್ಪು ಅಂತನಾ? ಹಾಗಲ್ಲ, ನಂಜಮ್ಮ ಕೆಟ್ಟವಳೆ ನಿಜ. ಆದರೆ ಈಗ ಅವ್ರಿಗೂ ಮಗ ಸೊಸೆ ಮೊಮ್ಮಗು ಜೊತೆ ಚೆನ್ನಾಗಿರ್ಬೇಕು ಅಂತ ಅನಿಸಿರ್ಬೋದಲ್ವಾ? ಮಿಸ್ಸು, ನೀವೇನೋ ಹೇಳಿದ್ರು ಆ ಅಮ್ಮನ ಮೇಕೆ ನಂಗೆ ನಂಬಿಕೆ ಬತ್ತಿಲ್ಲ. ಅಲ್ಲ, ನಿಮ್ಮ ಅಣ್ಣಯ್ಯ ಅದು ಹೆಂಗೆ ಅವ್ರ ಅವ್ವನ್ನ ವಹಿಸ್ಕೊಂಡು ಮಾತಾಡ್ತಾರೋ? ಶ್ರೀ, ನೀವು ನಿಮ್ಮ ಅಮ್ಮನ ನಂಬ್ದಂಗೆ ಚಂದ್ರು ಅಣ್ಣಯ್ಯ ನಂಜಮ್ಮನ ನಂಬೋದ್ರಲ್ಲಿ ಏನು ತಪ್ಪಿದೆ? ಮಿಸ್ಸು, ನಂಜವ್ವನ್ನ ನಮ್ಮವ್ವನ್ನ ಹೋಲ್ಸಕ್ಕೆ ಹೋಗ್ಬೇಡಿ. ನಾನು ಹಾಗೆ ಹೇಳ್ತಿಲ್ಲ. ಚಂದ್ರು ಅಣ್ಣಯ್ಯಂಗೂ ಅವ್ರ ಅಮ್ಮನ ಮೇಲೆ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದ ನಂಜಮ್ಮ ಬದಲಾಗಿರ್ಬಹುದು. ಒಟ್ನಲ್ಲಿ ಏನೇ ಆದರೂ
ನೀವು ಆ ನಂಜಮ್ಮನ್ನ ನಿಮ್ಮ ಅಣ್ಣಯಿಂದ ವಹಿಸ್ಕೊಂಬತ್ತಿರೋದು ಬಿಡಕ್ಕಿಲ್ಲ ಅಲ್ವಾ? ಸಹನವ್ರೆ ಅಂದ್ರೆ ಅದೇ ಸಹನವ್ರಲ್ಲಿ ಬೇಡ ಅಂತ ಮನೆಯಿಂದ ಆಚೆ ಕಳ್ಸಿದ್ಮೇಲೆ ಯಾಕೆ ಹುಡ್ಕೊಂಬಂದಿರಿ? ಸಾನ ಮನೆನಾಗಿಲ್ಲ, ಹೋಯ್ತಾರೋ. ಅತ್ತೆ ನಾನು ಬರೋದಕ್ಕೂ ವೇಟ್ ಮಾಡಿದೆ. ಸಹನವ್ರನ್ನ ಯಾಕತ್ತೆ ಮನೆಯಿಂದ ಕರ್ಕೊಂಬಂದ್ರಿ? ಯೋನ್ ನೀವು ಹೇಳ್ತಾ ಇರೋದು ನಿಮ್ಮ ಮನೆ ಒಳಗಡೆ ಸಹನ ಯೋಟನ್ ಕಷ್ಟಪಡ್ತಾ ಇದ್ಲು. ಅದು ನೋಡ್ಕೊಂಡು ನಾವು ಹೆಂಗಿರಕ್ಕಾಯ್ತದೆ? ಅದೇ ನಿಮಗೆ ಗೊತ್ತಿಲ್ಲ, ಸಹನವ್ರು ಏನೇನೋ ತಲೆಯಲ್ಲಿ ತುಂಬಿಕೊಂಡು ಈ ಥರ ಮಾಡ್ತಿದ್ದಾರೆ ಅಷ್ಟೇ. ಅಂದರೆ ಏನು? ಸಹನ ಸುಳ್ಳು ಹೇಳ್ತಿದ್ದಾಳೆ ಅಂತ ನಿನ್ನ ಮಾತಿನ ಅರ್ಥ? ಚಂದ್ರು, ಸಹನವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾ ಹೇಳ್ತಿಲ್ಲ. ನಾ ಹೇಳ್ತಿರೋದು ಅಂದರೆ ಏನೇ ಮಾತಿನ ಅರ್ಥ? ನಿಮ್ಮ ಅವ್ವ ಮಾಡಿದ್ದು ಸರಿ, ಸಹನ ಇಲ್ಲಿ ಬಂದಿದ್ದು ತಪ್ಪು ಅಂತನಾ? ಅತ್ತೆ, ಸಹನವ್ರಿಗೆ ನಮ್ಮ ಅಮ್ಮನ ಮೇಲೆ ಅದೇನು ಕೋಪನೋ ನನಗಂತೂ ಗೊತ್ತಿಲ್ಲ. ಇಲ್ದಿರೋದನ್ನೆಲ್ಲ ಹೇಳಿ ಸಮಸ್ಯೆ ಕ್ರಿಯೇಟ್ ಮಾಡ್ತಿದ್ದಾರೆ. ಅವ್ರಿಗೆ ಡಾಕ್ಟರ್ ಹೆಲ್ಪ್ ಬೇಕಿದೆ ಅತ್ತೆ. ಏಯ್, ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಬಂದ್ಬಿಟ್ಟ ನನ್ನ ಮಗಳ ಮೇಲೆ ಏನು ಹೇಳಕ್ಕೆ? ಅಯ್ಯಯ್ಯ ನಡಿ. ಮುಟ್ಬೇಡಿ ನೀವು ನನ್ನ. ಕೈ ತೆಗೆದು ಮಾತಾಡಿ. ನಾನು ಇಷ್ಟು ತಾಳ್ಮೆಯಿಂದ ನಿಮ್ಮ ಹತ್ರ ಮಾತಾಡ್ತಾ ಇರೋದೇ ದೊಡ್ಡ ವಿಷಯ. ಬೇಡಿ, ನೀವು ನನ್ನ ತಾಯಿ ಮೇಲೆ ಕೈ ಮಾಡಿದ್ದೀರಾ. ನನಗೆ ನಿಮ್ಮ ಮೇಲೆ ತುಂಬಾನೇ ಗೌರವ ಇತ್ತು. ಯಾವ ಕಡೆ ನ್ಯಾಯ ಇದೆ ಅಂತ ಗೊತ್ತಿಲ್ಲ ಈ ತರ ಬಿಹೇವ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಾವಾ, ಸುಮ್ಮನೆ ಕೂಗಾಡ್ಬೇಡಿ. ನಮ್ಮವ್ವ ಕಾರಣ ಇಲ್ಲದೆ ಯಾರ ಮೇಲೂ ಕೈ ಮಾಡಲ್ಲ. ನಿನ್ ತಾಯಿದೆ ತಪ್ಪು. ಸುಮಾ, ನಿಂಗೆ ಈ ವಿಷಯ ಎಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಸುಮ್ಮನೆ ಇರು. ಯೋನ್ ಮಾತಾಡ್ಬೇಕು ನೀವು ಅಂತಾವ? ಸಹನವ್ರೆ, ನಿಮಗೆ ಆಕ್ಚುಲಾಗಿ ಡಾಕ್ಟರ್ ಮುಚ್ಚಿ ಬಾಯ್ನ. ಮೊದಲು ನೀವು ಅವನ್ ಕರ್ಕೊಂಡೋಗಿ ಡಾಕ್ಟರ್ ಹತ್ರ. ನಿಮ್ಮ ಅವನ ಮಾತನ್ನೇ ನಂಬ್ತೀರಾ ಅಲ್ವಾ? ನನ್ನ ಮಾತನ್ನ ನೀವು ನಂಬಲ್ಲ ಅಂದ್ಮ್ಯಾಕೆ ನಾನ್ಯಾಕೆ ನಿಮ್ಮ ಮಾತನ್ನ ಕೇಳಬೇಕು? ಮೊದಲು ಹೊರಡಿ ಇಲ್ಲಿಂದ. ಸಹನವ್ರೆ,